ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಸ್ಟೆಪ್ಸ್ ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಫಸ್ಟ್ ಟೈಮ್ ಸ್ಟೆಪ್ಸ್ ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋವಂಥದ್ದು. ಪ್ರತಿ ವರ್ಷವೂ ನಾವು ಈ ಒಂದು ಆಷಾಢ ಮಾಸ ಟೈಮಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರುವಂಥದ್ದು ರೂಢಿ. ಅಂದರೆ ನಾವು ಮೆಟ್ಲೇನೂ ಹತ್ತುತ್ತಾ ಇರಲಿಲ್ಲ, ಡೈರೆಕ್ಟ್ ಮೇಲೆ ಹೋಗಿ ಬೆಟ್ಟ ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ಈ ಸಲ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಏನು ಅಂತಂದರೆ ಶುಕ್ರವಾರ ನಾವು ಹೋಗೋದಕ್ಕಾಗ್ತಾಯಿಲ್ಲ. ಏಕೆ ಅಂತಂದರೆ ನಿಮಗೆ ಗೊತ್ತು, ಈ ವರ್ಷ ಅಂದರೆ ಕಳೆದ ವರ್ಷಕ್ಕಿಂತ ಈ ಒಂದು ವರ್ಷ ತುಂಬಾ ರಶ್ ಇದೆ ಚಾಮುಂಡಿ ಬೆಟ್ಟದಲ್ಲಿ. ಅದರಲ್ಲಂತೂ ಶುಕ್ರವಾರ ಅಂತೂ ಕಾಲಿಡೋದಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಆ್ಯಂಡ್ ಈ ಸಲ ನಾವು ನಮ್ಮ ಪಾಪು ಜೊತೆ ಹೋಗ್ತಾ ಇರೋದ್ರಿಂದ ಶುಕ್ರವಾರ ಹೋಗೋದಕ್ಕಾಗ್ತಾಯಿಲ್ಲ. ಯಾಕೆಂದರೆ ತುಂಬ ರಶ್ ಇರೋದ್ರಿಂದ ಪಾಪುನ ಕರ್ಕೊಂಡು ಅಲ್ಲೆಲ್ಲ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಮಿಡ್ ವೀಕ್ ಅಂದರೆ ಥರ್ಸ್ಡೇ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಪಾಪು ಮತ್ತು ನಮ್ಮ ಅತ್ತೆ ಅವರು ಕಾರಲ್ಲಿ ಮೇಲೆ ಹೋಗಿರ್ತಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹತ್ತೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ನಾವು ಬೇಗನೆ ಹೊರಡ್ತಾ ಇದ್ದೀವಿ. 5:30ಗೆ ಎದ್ದು ನಾವು ರೆಡಿಯಾಗಿ 6 o'clockಗೆಲ್ಲ ನಾವು ಹೊರಡ್ತಾ ಇದ್ದೀವಿ. ಅಲ್ಲಿ ರೀಚ್ ಆಗಿದ್ದು ನಾವು ಒಂದು 7:15 ಆಗಿತ್ತು. ಮೈಸೂರು ಅಲ್ಲಿ ಸ್ಟೆಪ್ಸ್ ಹತ್ರ ರೀಚ್ ಆಗೋಷ್ಟರಲ್ಲಿ ನಾವು ಆ್ಯಕ್ಚುಲಿ 6 o'clockಗೆ ಅಲ್ಲಿ ರೀಚ್ ಆಗೋಣ. 7 ಅಷ್ಟರಲ್ಲಿ ನಾವು ಸ್ಟೆಪ್ಸ್ ಹತ್ಬೋದು. 7 ಅಷ್ಟರಲ್ಲಿ ನಾವು ಕ್ಯೂ ಅಲ್ಲಿ ನಿಂತರೆ ಬೇಗ ಅಷ್ಟೊತ್ತಿಗೆ ಯಾರೂ ಅಷ್ಟು ಜನ ಬಂದಿರಲ್ಲ, ಸೊ ಬೇಗ ದರ್ಶನ ಮಾಡ್ಕೋಬೋದು ಅಂತ ಅಂದ್ಕೊಂಡ್ವಿ. ಬಟ್ ಎಷ್ಟೇ ನಾವು ಬೇಗ ರೆಡಿ ಆದ್ರೂ ನಾವು ಅಲ್ಲಿ ಹೊರಡೋದೇ 6 o'clock ಆಯಿತು. ಇಲ್ಲಿ ಬಂದು ರೀಚ್ ಆಗೋಷ್ಟರಲ್ಲಿ 7:15 ಆಗಿತ್ತು. ಇಲ್ಲಿ ರೀಚ್ ಆದಮೇಲೆ ನಮ್ಮ ಅತ್ತೆ ಮತ್ತು ಪಾಪುನೆಲ್ಲ ಕಳಿಸ್ಬಿಟ್ಟು ಮೇಲ್ಗಡೆ ಕಾರಲ್ಲಿ ಹೋಗಿ ಅಂತ ಕಳಿಸ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವೇನಾದರೂ ಸ್ಟೆಪ್ಸ್ ಹತ್ತಬೇಕಾದ್ರೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಅಂದರೆ ಸ್ಟೆಪ್ಸ್ಗೆ ಪ್ರತಿಯೊಂದು ಸ್ಟೆಪ್ಸ್ಗೂ ಅರಿಶಿನ ಕುಂಕುಮ ಇಟ್ಕೊಂಡು ಹೋಗ್ತಾರೆ. ಸೊ ಆ ಥರ ಏನಾದರೂ ಇಟ್ಕೊಂಡು ಹೋಗಬೇಕು ಅಂತಂದರೆ ನಿಮಗೆ ಇಲ್ಲೇ ಒಂದು ಈ ಪ್ಲೇಸಲ್ಲೇ ಕೆಳಗಡೆ ಅರಿಶಿನ ಕುಂಕುಮ ಪೂಜೆ ಸಾಮಾನು ಎಲ್ಲನೂ ಮಾರ್ತಾ ಇರ್ತಾರೆ. ಸೊ ಅಲ್ಲೇ ತೊಗೊಂಡು ನೀವು ಅರಿಶಿನ ಕುಂಕುಮ ಹಾಕ್ಕೊಂಡು ಮೆಟ್ಲು ಹತ್ಬೋದು. ನಾನು ಸ್ಟೆಪ್ ಹತ್ತೋಕ್ಕೂ ಮುಂಚೆನೇ ಇಲ್ಲಿ ಒಂದು ಪೂಜೆ ಮಾಡಿಬಿಟ್ಟು ಸ್ಟೆಪ್ಸ್ನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಸ್ಟೆಪ್ಸ್ ಎಲ್ಲ ಫುಲ್ ರೆಡ್ ಕಲರ್ ಆಗಿದೆ. ಅಂದರೆ ಈ ಒಂದು ಆಷಾಢ ಮಾಸದಲ್ಲಿ ಅರಿಶಿನ ಕುಂಕುಮನ ಪ್ರತಿಯೊಂದು ಸ್ಟೆಪ್ಸ್ಗೂ ಹಾಕ್ಕೊಂಡು ಹೋಗ್ತಾರಲ್ವ, ಸೊ ಎಷ್ಟು ಜನ ಹಾಕ್ಕೊಂಡು ಹೋಗಿದ್ದಾರೆ ನೋಡಿ. ಫುಲ್ ಸ್ಟೆಪ್ಸ್ ಎಲ್ಲ ಎಷ್ಟು ರೆಡ್ ಕಲರ್ ಕಾಣಿಸ್ತಾ ಇತ್ತು ಅಂತಂದರೆ ಈವನ್ ನಮ್ಮ ಕಾಲು ಸಹ ಫುಲ್ ರೆಡ್ ಆಗಿಬಿಟ್ಟಿತ್ತು. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಜನ, ಅದರಲ್ಲೂ ಸ್ಟೆಪ್ಸ್ ಹತ್ಕೊಂಡು ಹೋಗೋವಂಥದ್ದು ತುಂಬ ಜನ ಬರ್ತಾ ಇದ್ದಾರಂತೆ. ನಾನು ಒಂದು ವಿಡಿಯೋ ನೋಡಿದ್ದೆ, ಈವನ್ ಮಿಡ್ ನೈಟಲ್ಲೇ ಅವರು ಕಾಯ್ಕೊಂಡು, ಅಂದರೆ 1 ಗಂಟೆ 2 ಗಂಟೆಗೆ ಬಂದು ಬೇರೆ ಊರಿಂದ ಬರ್ತಾರಲ್ಲ ಅವರೆಲ್ಲ 1 ಗಂಟೆಗೆ 2 ಗಂಟೆಗೆ ಬಂದು ಕಾಯ್ಕೊಂಡಿದ್ದು ಮಿಡ್ ನೈಟಲ್ಲೇ ಅವರು ಎಷ್ಟೊಂದು ಜನ ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಎಷ್ಟು ಅಂದರೆ ನಡ್ಕೊಂಡು ಹೋಗೋದಕ್ಕೂ ಜಾಗ ಇರಲ್ಲ, ಅಷ್ಟು ಜನ ರಶ್ ಇದ್ದಾರೆ ಈ ಒಂದು ವರ್ಷ. ಶುಕ್ರವಾರ ಬಂದ್ರಂತೂ ನಿಜವಾಗ್ಲೂ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರಲ್ಲ. ಸೊ ಅದಕ್ಕೆ ನಾವು ಮಿಡ್ ವೀಕಲ್ಲಿ ಬಂದು ಸ್ಟೆಪ್ಸ್ನ ಹತ್ತುತ್ತಾ ಇದ್ದೀವಿ. ಸೊ ನಾವು ಥರ್ಸ್ಡೇ ಬಂದಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ, ಬಟ್ ಆದರೂ ತುಂಬ ಜನ ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಎಷ್ಟು ವಯಸ್ಸಾಗಿರೋರೆಲ್ಲ ಹತ್ಕೊಂಡು ಹೋಗ್ತಾಯಿದ್ರು, ಅಂದರೆ ಎಲ್ಲ ಏಜ್ ಅವ್ರನ್ನೂ ಸಹ ಇಲ್ಲಿ ನೋಡ್ಬೋದಿತ್ತು. ಈವನ್ ಚಿಕ್ಕ ಮಕ್ಕಳು ಇಂದ ಹಿಡಿದು ತುಂಬ ವಯಸ್ಸಾಗಿರೋರು ಸಹ ಇಲ್ಲಿ ಮೆಟ್ಲನ್ನು ಹತ್ಕೊಂಡು ಜಸ್ಟ್ ಮೆಟ್ಲನ್ನು ಹತ್ತುತ್ತಾ ಇರಲಿಲ್ಲ, ಅಲ್ಲಿ ಅರಿಶಿನ ಕುಂಕುಮನೂ ಸಹ ಹಾಕ್ಕೊಂಡು ಹೋಗ್ತಾಯಿದ್ರು. ನಮಗೆ ಮೆಟ್ಲು ಹತ್ತೋದೇ ಒಂದು ತುಂಬ ಕಷ್ಟ ಆಗಿತ್ತು, ಇನ್ನು ಅರಿಶಿನ ಕುಂಕುಮ ಹಾಕ್ಕೊಂಡು ಹೋಗೋದು ಇನ್ನೂ ಕಷ್ಟನೇ. ಏಕೆಂದರೆ ಪ್ರತಿಯೊಂದು ಮೆಟ್ಲಿಗೂ ನಾವು ಬಗ್ಗಿ ಅರಿಶಿನ ಕುಂಕುಮ ಇಟ್ಕೊಂಡು ಹೋಗಬೇಕು, ತುಂಬಾ ಕಷ್ಟ. ಆ್ಯಂಡ್ ಇಲ್ಲಿ ನಾನು ಇನ್ನೂ ಒಂದು ಅಬ್ಸರ್ವ್ ಮಾಡಿದೆ, ಏನು ಅಂತಂದರೆ ಇಲ್ಲಿ ತುಂಬ ಜನ ವಾಕ್ ಮಾಡ್ತಾರೆ. ಅಂದರೆ ಇಲ್ಲಿ ಲೋಕಲ್ಸ್ ಇರ್ತಾರಲ್ಲ ಅವರೆಲ್ಲ ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹತ್ಕೊಂಡು ಇಳಿತಾಯಿದ್ರು. ಆ್ಯಕ್ಚುಲಿ ವಾಕ್ ಮಾಡೋವಂಥವ್ರು, ಎಕ್ಸಸೈಸ್ ಮಾಡೋವಂಥವ್ರು ತುಂಬ ಜನ ಇಲ್ಲಿ ಹತ್ಕೊಂಡು ಸ್ಟೆಪ್ಸ್ನೆಲ್ಲ ಹತ್ತಿ ಹೋಗಿ ಮತ್ತೆ ಇಳಿದು ಬರೋದು. ಇಲ್ಲಿ ಸುಮಾರು 1008 ಮೆಟ್ಲುಗಳಿದೆ ಮತ್ತು ಇದು ಸಮುದ್ರ ಮಟ್ಟಕ್ಕಿಂತ 3500 ಅಡಿ ಎತ್ತರ ಇದೆಯಂತೆ. ಮತ್ತು ಇದನ್ನು ಕಟ್ಟಿಸಿದ್ದು 1664ರಲ್ಲಿ ದೊಡ್ಡ ದೇವರಾಜ ಒಡೆಯರ್ ಅವರು ಕಟ್ಟಿಸಿದ್ದು.
ಆಗಿನ ಕಾಲದಲ್ಲಿ ಬೆಟ್ಟದ ಮೇಲೆ ಹೋಗೋದಕ್ಕೆ ರಸ್ತೆ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ಸ್ಟೆಪ್ಸ್ನ ಕಟ್ಟಿಸ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೆಪ್ಸ್ನ ಕಟ್ಟಿಸಿದ್ದು. ಬಟ್ ಈಗಲೂ ಸಹ ಜನರು ಈ ಒಂದು ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಬೆಟ್ಟ ಹತ್ತುತ್ತಾರೆ. ನಾವು ಇಲ್ಲಿ ಸ್ಟೆಪ್ಸ್ ಹತ್ತುತ್ತಾ ನಂದಿ ಹತ್ರ ರೀಚ್ ಆದ್ವಿ. ಈ ನಂದಿ ಲೈಕ್ ಅರ್ಧ ದಾರಿಗೆ ನಾವು ರೀಚ್ ಆಗಿದ್ದೀವಿ. ಇನ್ನೂ ಅರ್ಧ ಸ್ಟೆಪ್ಸು ಬಾಕಿ ಇದೆ. ಇಲ್ಲಿಗೆ ಒಂದು 700 ಸ್ಟೆಪ್ಸು ಕಂಪ್ಲೀಟ್ ಆಗಿದೆ. ಇನ್ನು 300 ಸ್ಟೆಪ್ಸು ಬಾಕಿ ಇದೆ. ಇಲ್ಲಿ ನೀವು ನಂದಿ ಹತ್ರ ರೀಚ್ ಆದಮೇಲೆ ಇಲ್ಲಿ ಒಂದಷ್ಟು ಜ್ಯೂಸು, ಫ್ರೂಟ್ಸ್ಗಳು ನಿಮಗೆ ಸಿಗುತ್ತೆ ತಿನ್ನೋದಕ್ಕೆ, ಮತ್ತು ನೀರು ಎಲ್ಲ ಸಿಗುತ್ತೆ ಕುಡಿಯೋದಕ್ಕೆ. ಮತ್ತು ಇಲ್ಲಿ ಒಂದು ನಂದಿ ವಿಗ್ರಹ ಇದೆ. ಇದು ಒಂದು ಏಕಶಿಲಾ ವಿಗ್ರಹ. ಇದು 16 ಅಡಿ ಎತ್ತರ ಮತ್ತು 25 ಅಡಿ ಉದ್ದ ಇದೆ. ಇದು ಭಾರತದ ಅತಿ ದೊಡ್ಡ ಏಕಶಿಲಾ ನಂದಿಯ ಮೂರ್ತಿ ಅಂತ ಕರೀತಾರೆ. ಇಲ್ಲಿ ಬಂದು ನಾವು ರೀಚ್ ಆದಮೇಲೆ ಇಲ್ಲಿ ನಮ್ಮ ಅತ್ತೆ ಮತ್ತು ಪಾಪು ಇಲ್ಲಿ ಅವರು ಬಂದು ಕಾಯ್ಕೊಂಡಿದ್ರು. ನಾವು ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲಿಂದ ನಾವು ನಂದಿ ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ಮತ್ತೆ ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೀವು ನಂದಿ ಹತ್ರ ಬರೋವರೆಗೂ ಸ್ಟೆಪ್ಸು ಹೇಗಿರುತ್ತೆ ಅಂತಂದರೆ ತುಂಬ ಹೈಟಲ್ಲಿರುತ್ತೆ, ಮತ್ತು ತುಂಬ ಜಾಸ್ತಿ ಸ್ಟೆಪ್ಸ್ ಇರುತ್ತೆ, ಮತ್ತು ಸ್ವಲ್ಪ ರಿಸ್ಕಿ ಅಂತ ಫೀಲ್ ಆಗುತ್ತೆ. ಅಂದರೆ ಫಸ್ಟ್ ಟೈಮ್ ಹತ್ತೋರಿಗೆ ತುಂಬ ಟಯರ್ಡ್ ಅಂತ ಅನಿಸುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ ಮೆಟ್ಲು. ಬಟ್ ಈ ನಂದಿಯಿಂದ ಆದಮೇಲೆ ಏನು ಅಂತಂದರೆ ನಿಮಗೆ ಅಷ್ಟು ರಿಸ್ಕಿ ಅನಿಸಲ್ಲ. ಸ್ಟೆಪ್ಸು ಸ್ವಲ್ಪ 1-2 ಸ್ಟೆಪ್ಸು, ಒಂದು 3 ಸ್ಟೆಪ್ಸ್ ಆದಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ನಡ್ಕೊಂಡು ಹೋಗೋದಕ್ಕೆ. ಸೊ ಒಂದು 700 ಸ್ಟೆಪ್ಸ್ ತನಕ ಸ್ವಲ್ಪ ರಿಸ್ಕಿ, ಸ್ವಲ್ಪ ಟಯರ್ಡ್ನೆಸ್ ಅಂತ ಅನಿಸುತ್ತೆ, ಸ್ವಲ್ಪ ಕಷ್ಟ ಫಸ್ಟ್ ಟೈಮ್ ಹತ್ತೋರಿಗೆ. ಬಟ್ ನಂದಿಯಿಂದ ಆದಮೇಲೆ ನಿಮಗೆ ಅಷ್ಟು ಹತ್ತೋದು ಏನೂ ಅಷ್ಟು ರಿಸ್ಕಿ ಅಂತ ಅನಿಸಲ್ಲ. ಇಲ್ಲಿ ಬರಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ಇತ್ತು. ಇಲ್ಲಿಂದ ನೋಡಿದ್ರೆ ಇಡೀ ಮೈಸೂರೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಸ್ವಲ್ಪ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಇಲ್ಲಿ ಮೈಸೂರಲ್ಲಿ ಎಲ್ಲಿ ಅರಮನೆ ಎಲ್ಲೆಲ್ಲಿ ಬರುತ್ತೆ, ಏನು ಎತ್ತ ಅಂತೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡು ಅಲ್ಲಿ ಒಂದು ನೇಚರ್ನ ಎಂಜಾಯ್ ಮಾಡಿಕೊಂಡು ಮತ್ತೆ ಸ್ಟೆಪ್ಸ್ನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬರಬೇಕಾದ್ರೆ ಒಂದು ಆಂಜನೇಯ ಟೆಂಪಲ್ ಸಿಕ್ತು. ಇದೆಲ್ಲ ಆಗಿನ ಕಾಲದಲ್ಲಿ ಕಟ್ಟಿರೋ ಅಂಥದ್ದು ಪುರಾತನ ಟೆಂಪಲ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬರ್ತಾ 1000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ಟೆಪ್ ಮೇಲೆ 1000 ಅಂತ ಅಂದ್ಬಿಟ್ಟು ಬರ್ತಿದೆ. ಸೊ ಇಲ್ಲಿಗೆ 1000 ಸ್ಟೆಪ್ಸ್ನ ನಾವು ಕಂಪ್ಲೀಟ್ ಮಾಡಿ ಹತ್ತಿದ್ವಿ. ಅಂತೂ 1000 ಸ್ಟೆಪ್ಸ್ ವಿ ಕಂಪ್ಲೀಟೆಡ್. How are you feeling? I'm okay. What about your excitement? ಏನು ಖುಷಿ ಆಯ್ತಾ? ಆಫ್ ಕೋರ್ಸ್ ಸ್ವಲ್ಪ ನಂದಿ ತನಕನೂ ಸ್ವಲ್ಪ ಫಾಸ್ಟಾಗಿ ಬಂದ್ವಿ. ಅದು ಸ್ವಲ್ಪ ರಿಸ್ಕಿಯಾಗಿತ್ತು, ಹೈಟ್ ಇತ್ತು. ಬಟ್ ನಂದಿ ಆದಮೇಲೆ ಹತ್ತೋದಷ್ಟು ಹೈಟ್ ಇಲ್ಲ. ಬಟ್ ಏನಂದರೆ ಈ ಥರ ಸ್ವಲ್ಪ ಮೆಟ್ಲು ಹಿಂಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗೋದು ಈ ಥರ ಇತ್ತು. ಕರೆಕ್ಟಾಗಿ ಕ್ಲೀನಾಗಿ ಹೊಸ್ದಾಗಿ ಮಾಡೋರೆ? ಇಲ್ಲ. ಹೌದಾ? ಹಾಂ, ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಅಂದರೆ ಈಗಲ್ಲ, ಮೊದಲು. ಬಟ್ ಅವೆಲ್ಲ ಹಳೆ ಕಲ್ಲುಗಳು, ದಪ್ಪ ಕಲ್ಲುಗಳು. ಎಷ್ಟು 1 ಅವರ್ ಆಯಿತು ರೀ? 5 ಮಿನಿಟ್ಸ್ ಆಯಿತು. ಎಕ್ಸಾಕ್ಟಾಗಿ ಇದೆಲ್ಲ ಬಿಟ್ಟರೆ 45 ಮಿನಿಟ್ಸ್ ಅಂತ. ಅದೇ ರೆಸ್ಟ್ ಮಾಡಿಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಿ ಹತ್ಕೊಂಡು ಬಂದರೆ 1.25 ಗಂಟೆ ಬೇಕು. ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಬರ್ತೀವಿ ಅಂದರೆ 1 ಅವರ್. ಡಿಪೆಂಡ್ ಆಯ್ತು ನೀವು ಹೆಂಗೆ ಹತ್ತೀವಿ. ಅದೇ ನಾವು ಹೆಂಗೆ ಹತ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿಂದ ನೀವು ಕಾಣಿಸ್ತಾ ಇದೆ ಅಲ್ಲ? ಅಥವಾ ಟ್ರಾಫಿಕ್ ಏನಾಗುತ್ತೆ? ಜಸ್ಟ್ ಇದು ಊಟದಲ್ಲ, ಮೆಟ್ಲಿದೆ. ಇಲ್ಲಿಗೆ ಲಾಸ್ಟ್ ಅನ್ಸುತ್ತಲ್ವ, ಅಲ್ಲಿಗೆ 1000 ಕಂಪ್ಲೀಟ್ ಆಗಿತ್ತು. ಇದು 1100. ಇಲ್ಲಿಗೆ ಎಕ್ಸಾಕ್ಟಾಗಿ ಕಂಪ್ಲೀಟ್ ಸ್ಟೆಪ್ಸಲ್ಲಿ. ಅದೇನೇ ನೋಡು, ನಾವು ಬೆಳಿಗ್ಗೆ ಬೇಗ ಬಂದರೆ ರಶ್ ಇರಲ್ಲ ಅಂದ್ಕೊಂಡು ಬಂದ್ವಿ.
ಏನು ಅಂದರೆ ನಾವು ಮಾರ್ನಿಂಗ್ ಬೇಗನೆ ಹೊರಟ್ವಿ. ಬೇಗ ಬಂದರೆ ರಶ್ ಇರಲ್ಲ, ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾವು ಎಷ್ಟೇ ಬೇಗ ಬಂದ್ರೂ ಎಷ್ಟು ರಶ್ ಇತ್ತು ಅಂತಂದರೆ ಅಲ್ಲಿ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಬಂದಿದ್ರು ಆಗ್ಲೇ. ನಾವು ಫ್ರೀ ದರ್ಶನ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯಿತು, ಏಕೆಂದರೆ ತುಂಬಾ ರಶ್ ಇತ್ತು. ಆ ರಶಲ್ಲಿ ನಾವು ಪಾಪುನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ₹30 ಆ್ಯಕ್ಚುಲಿ ₹30 ಅಲ್ಲ, ₹50 ಮಾಡಿದ್ದಾರೆ ಈಗ. ₹50 ಟಿಕೆಟ್‌ನ ತಗೊಂಡು ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಇದು ಸಹ ಅಷ್ಟೇ, ಇಲ್ಲೂ ನಾವು ಆಲ್ಮೋಸ್ಟ್ 2 ಅವರ್ಸ್ ನಿಂತ್ಕೊಂಡಿದ್ದೀವಿ ದರ್ಶನಕ್ಕೆ. ಇಲ್ಲಿ ನಾವು ಮೊದಲೆಲ್ಲ ಬೇಗನೆ ಹೊರಡ್ತಾ ಇತ್ತು, ಲೈಕ್ ವಿತಿನ್ ಒಂದು ಹಾಫ್ ಆನ್ ಅವರ್ ಎಲ್ಲ ದರ್ಶನ ಆಗ್ತಾಯಿತ್ತು. ಬಟ್ ಈ ಸಲ ಅಂತೂ ಎಷ್ಟು ರಶ್ ಇತ್ತು ಅಂತಂದರೆ 2 ಅವರ್ಸ್ ಬೇಕಾಯಿತು ನಾವು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋದಕ್ಕೆ. ತುಂಬಾ ಜನ ಬಂದಿದ್ದರು. ಈವನ್ 2000 ಟಿಕೆಟ್ ಸಹ ಅಲ್ಲೂ ಸಹ ತುಂಬಾ ರಶ್ ಇತ್ತು. ಮತ್ತು ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಈ VIP ಗಳಿಗೆ ಅಂತ ಅಂದ್ಬಿಟ್ಟು ತುಂಬಾ ಬಿಡ್ತಾಯಿದ್ರು, ಅವ್ರನ್ನೇ ಜಾಸ್ತಿ ಬಿಡ್ತಾಯಿದ್ರು. ನಮಗೆ ಇಲ್ಲಿ ಫ್ರೀ ದರ್ಶನ ಮತ್ತು ₹50 ಟಿಕೆಟ್ ಇದೆಯಲ್ಲ, ಅವ್ರನ್ನಂತೂ ತುಂಬಾ ವೆಯ್ಟ್ ಮಾಡಿಸ್ತಾಯಿದ್ರು. ನಾವು ಎಷ್ಟೊತ್ತು ನಿಂತಿದ್ವಿ ಅಂತಂದರೆ ರಶ್ಶು ಲೈಕ್ ಕ್ಯೂ ಮೂವ್ ಆಗ್ತಾ ಇರಲಿಲ್ಲ. ಸುಮ್ಮನೆ ನಿಂತಿದ್ವಿ 1 ಅವರ್, ಸುಮ್ಮನೆ ಒಂದೇ ಜಾಗದಲ್ಲಿ ನಿಂತಿದ್ವಿ, ಮೂವೇ ಆಗಲಿಲ್ಲ. ಈ VIP ಗಳಿಗೆ ಮತ್ತು 2000 ಟಿಕೆಟ್ ಇರುತ್ತಲ್ಲ, ಇವ್ರನ್ನೇ ಜಾಸ್ತಿ ಬಿಡ್ತಾಯಿದ್ರು. ಸೊ ನಾವು ಎಷ್ಟೇ ಬೇಗ ಹೋದ್ರೂ ನಮಗೆ ದರ್ಶನ ಅಂತೂ ತುಂಬ ಲೇಟಾಗಾಯಿತು. ಬಟ್ ದೇವಿ ಅಲಂಕಾರ, ಅಲ್ಲಿ ದರ್ಶನ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅಷ್ಟು ರಶ್ಶಲ್ಲಿ ಮತ್ತು ಮೆಟ್ಲತ್ಕೊಂಡು ಬಂದಿದ್ರೂ ಆ ದೇವಿ ಮುಖ ನೋಡಿದ್ಮೇಲೆ, ದೇವಿ ದರ್ಶನ ಮಾಡಿದ್ಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನೂ ಸಹ ಕೊಡ್ತಾಯಿದ್ರು. ಪ್ರಸಾದನೆಲ್ಲ ತಿಂದ್ಕೊಂಡು ನಾವು ಒಂದು 12 ಅಷ್ಟೊತ್ತಿಗೆ ಹೊರಟ್ವಿ. ನಮಗೆ ಮೇನ್ ಥಿಂಗ್ ಏನು ಇದ್ದಿದ್ದು ಅಂತಂದರೆ, ನಮ್ಮ ಪಾಪು ಅವಳು ಎಲ್ಲಿ ತೊಂದರೆ ಕೊಡ್ತಾಳೋ, ಅವಳಿಗೆಲ್ಲಿ ತೊಂದರೆ ಆಗುತ್ತೋ ಅನ್ನೋವಂಥದ್ದು ತುಂಬಾ ಭಯ ಇತ್ತು. ಅವಳೆಲ್ಲಿ ಅಳ್ತಾಳೋ, ಕ್ಯೂ ಅಲ್ಲೆಲ್ಲ ನಿಂತ್ಕೋತಾಳ ಅನ್ನೋ ಒಂದು ಭಯ ಇತ್ತು. ಬಟ್ ಏನಿಲ್ಲ, ಅವಳು ಸಪೋರ್ಟ್ ಮಾಡಿದ್ಲು, ಅಷ್ಟೇನೂ ಅಳಲಿಲ್ಲ. ಮಧ್ಯ ಅವಳಿಗೂ ಸ್ವಲ್ಪ ತಿನ್ನಿಸ್ಕೊಂಡು ಆಟ ಆಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.